ವರ್ಕ್ಶಾಪ್ ಟೂಲ್ಗಳು ಮತ್ತು ಪವರ್ ಟೂಲ್ಗಳ ನಿರ್ವಹಣೆ. ಈ ಸೆಷನ್ಗೆ ಸ್ವಾಗತ. ಈ ಸೆಷನ್ನಿಂದ ಪ್ರಾರಂಭಿಸೋಣ. ಕೆಲವು ಕಲಿಕೆಯ ಉದ್ದೇಶಗಳೊಂದಿಗೆ ಈ ವಿಷಯವನ್ನು ಪ್ರಾರಂಭಿಸೋಣ. ಈ ಸೆಷನ್ ಮುಗಿಯುವಷ್ಟರಲ್ಲಿ ನೀವು ಈ ಕೆಳಗಿನ ವಿಷಯಗಳನ್ನು ತಿಳಿದಿರುತ್ತೀರಿ. ವಿವಿಧ ಉಪಕರಣಗಳು ಮತ್ತು ಸಲಕರಣೆಗಳ ಬಳಕೆ ಬಗ್ಗೆ ಅರ್ಥ ಮಾಡಿಕೊಳ್ಳಿ. ನಿರ್ದಿಷ್ಟ ಉದ್ದೇಶಕ್ಕಾಗಿ ಸ್ಕ್ರೂಡ್ರೈವರ್ನ ಗುರುತಿಸಿ ಮತ್ತು ಬಳಕೆಯ ಬಗ್ಗೆ ತಿಳಿಯಿರಿ. ನಿರ್ದಿಷ್ಟ ಉದ್ದೇಶಗಳಿಗಾಗಿ ಸ್ಪ್ಯಾನರ್ಗಳು ಮತ್ತು ರಿಂಚ್ಗಳ ಗುರುತಿಸಿ ಮತ್ತು ಬಳಕೆಯ ಬಗ್ಗೆ ತಿಳಿಯಿರಿ. ಈಗ ಅಗತ್ಯವಿರುವ ಟೂಲ್ಗಳು ಮತ್ತು ಉಪಕರಣಗಳು ಏನೆಂದು ನೋಡೋಣ. ಟ್ರೈನಿ ಟೂಲ್ ಕಿಟ್, ಸ್ಕ್ರೂಡ್ರೈವರ್ನ ಒಂದು ಸೆಟ್, ರಿಂಗ್ ಮತ್ತು ಡಿಇ ಸ್ಪ್ಯಾನರ್ ಒಂದು ಸೆಟ್ ಪ್ಲೇಯರ್, ಪುಲ್ಲರ್ಸ್, ಏರ್ ಕಂಪ್ರೆಸರ್, ಕಾರ್ ವಾಷರ್, ಮೆಕ್ಯಾನಿಕಲ್ ಮತ್ತು ಹೈಡ್ರಾಲಿಕ್ ಜಾಕ್, ಹೈಡ್ರಾಲಿಕ್ ಪ್ರೆಸ್, ಫ್ಲೇರಿಂಗ್ ಸಲಕರಣೆ. ಈಗ ಅಗತ್ಯವಿರುವ ಸಾಮಗ್ರಿಗಳು: ಅಗತ್ಯಕ್ಕೆ ತಕ್ಕಂತೆ ಸೀಮೆಎಣ್ಣೆ, ಅಗತ್ಯಕ್ಕೆ ತಕ್ಕಂತೆ ಹತ್ತಿ ತ್ಯಾಜ್ಯ, ಅಗತ್ಯವಿರುವ ಪೈಪ್, ಅಗತ್ಯಕ್ಕೆ ತಕ್ಕಂತೆ ಸ್ಟೀಲ್ ತಂತಿ. ಈಗ ನಾವು ವಿವಿಧ ಬಗೆಯ ಸ್ಕ್ರೂಡ್ರೈವರ್ಗಳು ಮತ್ತು ಅದರ ಉಪಯೋಗಗಳನ್ನು ತಿಳಿಯೋಣ. ಸ್ಟ್ಯಾಂಡರ್ಡ್ ಸ್ಕ್ರೂಡ್ರೈವರ್ಗಳು. ಸ್ಟ್ಯಾಂಡರ್ಡ್ ಸ್ಕ್ರೂಡ್ರೈವರ್ಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸಲಾಗಿದೆ: ಹೆವಿ ಡ್ಯೂಟಿ ಸ್ಕ್ರೂಡ್ರೈವರ್ಗಳು, ಲೈಟ್ ಡ್ಯೂಟಿ ಸ್ಕ್ರೂಡ್ರೈವರ್ಗಳು, ಸ್ಟಂಪಿ ಸ್ಕ್ರೂಡ್ರೈವರ್ಗಳು. ಹೆವಿ ಡ್ಯೂಟಿ ಸ್ಕ್ರೂಡ್ರೈವರ್ಗಳು. ಈ ಸ್ಕ್ರೂಡ್ರೈವರ್ ಸ್ಪ್ಯಾನರ್ನ ಅಂತ್ಯದೊಂದಿಗೆ ಹೆಚ್ಚುವರಿ ತಿರುಚುವ ಬಲವನ್ನು ಅನ್ವಯಿಸಲು ಸ್ಕ್ವೇರ್ ಆಕಾರದ ಶ್ಯಾಂಕ್ ಅನ್ನು ಹೊಂದಿದೆ. ಲಂಡನ್ ಮಾದರಿಯ ಹೆವಿ ಡ್ಯೂಟಿ ಸ್ಕ್ರೂಡ್ರೈವರ್ಗಳು ಫ್ಲಾಟ್ ಬ್ಲೇಡ್ ಅನ್ನು ಹೊಂದಿರುತ್ತವೆ ಮತ್ತು ಇದನ್ನು ಹೆಚ್ಚಾಗಿ ಕಾರ್ಪೆಂಟರ್ಸ್ ಬಳಸುತ್ತಾರೆ. ಲೈಟ್ ಡ್ಯೂಟಿ ಸ್ಕ್ರೂಡ್ರೈವರ್ಗಳು. ಈ ಸ್ಕ್ರೂಡ್ರೈವರ್ ಸಮಾನಾಂತರ ತುದಿಗಳೊಂದಿಗೆ ರೌಂಡ್ ಬ್ಲೇಡ್ ಅನ್ನು ಹೊಂದಿದೆ. ಈ ಸ್ಕ್ರೂಡ್ರೈವರ್ ಅನ್ನು ಎಲೆಕ್ಟ್ರಿಷಿಯನ್ಗಳು ಬಳಸುತ್ತಾರೆ. ಶಾರ್ಟ್ ಸರ್ಕ್ಯೂಟ್ ಲೈವ್ ಭಾಗವನ್ನು ತಪ್ಪಿಸಲು ಬ್ಲೇಡ್ಗಳನ್ನು ಇನ್ಸುಲೇಷನ್ನಲ್ಲಿ ಸುತ್ತುವರಿಸಲಾಗುತ್ತದೆ. ಸ್ಟಂಪಿ ಸ್ಕ್ರೂಡ್ರೈವರ್ಗಳು. ಇವು ಚಿಕ್ಕ ಸ್ಕ್ರೂಡ್ರೈವರ್ಗಳು. ಸ್ಥಳಾವಕಾಶದ ಮಿತಿಯಿಂದಾಗಿ ಇತರ ರೀತಿಯ ಸ್ಕ್ರೂಡ್ರೈವರ್ಗಳನ್ನು ಬಳಸಲಾಗದಿದ್ದಾಗ ಇವುಗಳನ್ನು ಬಳಸಲಾಗುತ್ತದೆ. ಆಫ್ಸೆಟ್ ಸ್ಕ್ರೂಡ್ರೈವರ್ಸ್. ಆಫ್ಸೆಟ್ ಸ್ಕ್ರೂಡ್ರೈವರ್ಸ್ ನಿಮಗೆ ಬ್ಲೈಂಡ್ ಸ್ಪಾಟ್ಗಳಲ್ಲಿರುವ ಸ್ಕ್ರೂಗಳನ್ನು ತಲುಪಲು ಅನುಮತಿಸುತ್ತದೆ. ಈ ಬ್ಲೇಡ್ಗಳು ಚಿಕ್ಕದಾಗಿರುತ್ತವೆ ಮತ್ತು ಬಲಕೋನ ತುದಿಗಳನ್ನು ಹೊಂದಿರುತ್ತವೆ. ಸ್ಕ್ರೂಡ್ರೈವ್ನ ಲಕ್ಷಣದಿಂದ ಈ ರೀತಿಯ ಸ್ಕ್ರೂಡ್ರೈವರ್ಗಳನ್ನು ಬಳಸಿ ಸ್ಕ್ರೂಗಳನ್ನು ಅತಿ ಹೆಚ್ಚು ಬಲದಿಂದ ಸ್ಕ್ರೂಗಳನ್ನು ತಿರುಗಿಸಬಹುದು. ಸ್ಕ್ರೂಡ್ರೈವರ್ನ ವಿಶೇಷಣ. ಸ್ಕ್ರೂಡ್ರೈವರ್ಗಳನ್ನು ಅವುಗಳ ಗಾತ್ರದ ಆಧಾರದ ಮೇಲೆ ವರ್ಗಿಸಲಾಗಿದೆ. ಬ್ಲೇಡ್ನ ಉದ್ದ ಮತ್ತು ತುದಿಯ ಅಗಲ. ಸಾಮಾನ್ಯ ಬ್ಲೇಡ್ ಉದ್ದವು 45 ಮಿಲಿಮೀಟರ್ನಿಂದ 300 ಮಿಲಿಮೀಟರ್ವರೆಗೆ ಬದಲಾಗುತ್ತದೆ ಮತ್ತು ಬ್ಲೇಡ್ನ ಅಗಲವು 3 ಮಿಲಿಮೀಟರ್ನಿಂದ 10 ಮಿಲಿಮೀಟರ್ವರೆಗೆ ಬದಲಾಗುತ್ತದೆ. ವಸ್ತುವಿಂದ ತೆಗೆದುಹಾಕಬೇಕಾದ ಫ್ಯಾಸ್ನರ್ ಸ್ಕ್ರೂ ಮತ್ತು ಅದರ ಸ್ಥಿತಿಯನ್ನು ತಿಳಿದುಕೊಳ್ಳಿ. ಅದರ ಆಧಾರದ ಮೇಲೆ ಸ್ಕ್ರೂಡ್ರೈವರ್ ಮತ್ತು ಅದರ ನಿರ್ದಿಷ್ಟ ಉದ್ದೇಶವನ್ನು ಗುರುತಿಸಿ. ತೆಗೆದುಹಾಕಬೇಕಾದ ಫ್ಯಾಸ್ನರ್ ಮೇಲ್ಮೈಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಮೊದಲ ಹಂತವಾಗಿದೆ. ಮೇಲ್ಮೈಯನ್ನು ಸ್ವಚ್ಛಗೊಳಿಸಲು ಸೀಮೆಎಣ್ಣೆ ಮತ್ತು ಬನಿಯನ್ ಬಟ್ಟೆಯನ್ನು ಬಳಸಿ. ಫ್ಯಾಸ್ನರ್ನ ತುದಿಗಳಿಗೆ ಯಾವುದೇ ಹಾನಿ ಇದೆಯೇ ಎಂದು ಪರಿಶೀಲಿಸಿ. ಎಲ್ಲವೂ ಉತ್ತಮವಾಗಿದ್ದರೆ ಫ್ಯಾಸ್ನರ್ನ ಸ್ಲಾಟ್ಗೆ ಸರಿಹೊಂದುವಂತಹ ಸೂಕ್ತವಾದ ಸ್ಕ್ರೂಡ್ರೈವರ್ ಅನ್ನು ಆಯ್ಕೆ ಮಾಡಿ. ಸ್ಕ್ರೂಡ್ರೈವರ್ ತುದಿಯ ಸ್ಲಾಟ್ನಂತೆಯೇ ಬಹುತೇಕ ಅಗಲವಾಗಿರಬೇಕು. ನೀವು ದಪ್ಪ ತುದಿಯ ಸ್ಕ್ರೂಡ್ರೈವರ್ ಅನ್ನು ಆರಿಸಿದರೆ ಅದು ಸ್ಕ್ರೂಡ್ರೈವರ್ ಅಥವಾ ಫ್ಯಾಸ್ನರ್ ಅನ್ನು ಹಾಳು ಮಾಡುತ್ತದೆ. ನೀವು ತೆಳು ತುದಿಯ ಸ್ಕ್ರೂಡ್ರೈವರ್ ಅನ್ನು ಬಳಸಿದರೆ ತುದಿ ತಿರುಚಿದ ಮತ್ತು ಸ್ಕ್ರೂಡ್ರೈವರ್ ಅನ್ನು ನಾಶ ಮಾಡುವ ಅವಕಾಶವಿರುತ್ತದೆ. ಸ್ಕ್ರೂಡ್ರೈವರ್ ಮತ್ತು ಫ್ಯಾಸ್ನರ್ ಸ್ಕ್ರೂ ಒಂದೇ ಆಕ್ಸಿಸ್ನಲ್ಲಿರುವ ರೀತಿಯಲ್ಲಿ ಸ್ಕ್ರೂಡ್ರೈವರ್ ಅನ್ನು ಹಿಡಿದುಕೊಳ್ಳಿ. ಎಡಗೈಯಿಂದ ಬ್ಲೇಡ್ ಅನ್ನು ಹಿಡಿದುಕೊಳ್ಳಿ. ಸ್ಲಾಟ್ನಲ್ಲಿ ತುದಿಯನ್ನು ಇರಿಸಿಕೊಳ್ಳಲು ಬಲಗೈಯಿಂದ ಸ್ವಲ್ಪ ಒತ್ತಡವನ್ನು ಅನ್ವಯಿಸಿ. ಸ್ಕ್ರೂಡ್ರೈವರ್ ಅನ್ನು ದೃಢವಾಗಿ ಮತ್ತು ಸ್ಥಿರವಾಗಿ ತಿರುಗಿಸಿ. ದೊಡ್ಡ ಸ್ಕ್ರೂಗಳನ್ನು ತಿರುಗಿಸಲು ಸ್ಕ್ವೇರ್ ಬ್ಲೇಡ್ ಸ್ಕ್ರೂಡ್ರೈವರ್ ಬಳಸಿ. ಹೆಚ್ಚುವರಿ ತಿರುಚುವ ಬಲವನ್ನು ನೀಡಲು
ನೀವು ನಿಕಟವಾಗಿ ಹೊಂದಿಕೊಳ್ಳುವ ಸ್ಪ್ಯಾನರ್ ಅನ್ನು ಸಹ ಬಳಸಬಹುದು. ಸ್ಟ್ಯಾಂಡರ್ಡ್ ಸ್ಕ್ರೂ ಡ್ರೈವರ್ ಬ್ಲೇಡ್ ಅನ್ನು 9 ಡಿಗ್ರಿಗೆ ನೆಲೆಸಬೇಕು. ಇದರಿಂದ ಮುಖಗಳು ಸ್ಕ್ರೂ ಸ್ಲಾಟ್ನ ಬದಿಗಳೊಂದಿಗೆ ಬಹುತೇಕ ಸಮಾನಾಂತರವಾಗಿರುತ್ತದೆ. ಸ್ಕ್ರೂನಲ್ಲಿ ಸ್ಲಾಟ್ ಅನುಮತಿಸಿದಂತೆ ಬ್ಲೇಡ್ನ ಅಂಚು ದಪ್ಪವಾಗಿರಬೇಕು. ನೀವು ಬ್ಲೇಡ್ ಅನ್ನು ತೀಕ್ಷ್ಣಗೊಳಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಅತಿ ತೀಕ್ಷ್ಣವು ಉಳಿ ಬಿಂದುವಾಗುತ್ತದೆ. ನೀವು ಸ್ಕ್ರೂವನ್ನು ಹೆಚ್ಚು ತಿರುಗಿಸಿದರೆ ಅದು ಸ್ಕ್ರೂ ಸ್ಲಾಟ್ನಿಂದ ಬೀಳಬಹುದು. ಅಗಲದ ಎರಡೂ ಬದಿಗಳಲ್ಲಿ 11 ಡಿಗ್ರಿ ಕರ್ವ್ ಮಾಡಿ. ಅಗಲ ತಲೆಭಾಗ ಅಗಲದ ಮಧ್ಯದಲ್ಲಿರಬೇಕು. ಸ್ಕ್ರೂ ಡ್ರೈವರ್ ಅನ್ನು ಗ್ರೈಂಡ್ ಮಾಡಲು ಸಿಲಿಕಾನ್ ಕಾರ್ಬನೈಡ್ ಗ್ರೈಂಡಿಂಗ್ ಚಕ್ರವನ್ನು ಎಂದಿಗೂ ಬಳಸಬೇಡಿ. ಬ್ಲೈಂಡ್ ಸ್ಪಾಟ್ನಲ್ಲಿ ಆಫ್ಸೆಟ್ ಸ್ಕ್ರೂ ಡ್ರೈವರ್ಗಳನ್ನು ಬಳಸಿ. ಕಾಲು ಭಾಗದ ತಿರುವು ಪಡೆಯಲು ಒಂದು ತುದಿಯ ನಂತರ ಆಫ್ಸೆಟ್ ಸ್ಕ್ರೂ ಡ್ರೈವರ್ ಅನ್ನು ತಿರುಗಿಸಿ. ಮುಂದಿನ ಕಾಲು ಭಾಗ ಇನ್ನೊಂದು ತುದಿಗೆ ತಿರುವು ಮಾಡಲಾಗುತ್ತದೆ. ಈ ಪ್ರಕ್ರಿಯೆ ಮುಂದುವರಿಸಿ ಮತ್ತು ಹೀಗೆ ತಿರುಗುತ್ತಿರುವಂತೆ ಸ್ಲಾಟ್ನ ಒಳಗೆ ತುದಿಯನ್ನು ಒತ್ತಿರಿ. ವೇಗವಾಗಿ ತಿರುಗಿಸಲು ನೀವು ರಾಚೆಟ್ ಸ್ಕ್ರೂ ಡ್ರೈವರ್ ಅನ್ನು ಬಳಸಬಹುದು. ಹೆಚ್ಚು ಹಿಡಿತವನ್ನು ನೀಡುವ ನರ್ಲಿಂಗ್ನ ಮೇಲೆ ಎಡಗೈಯನ್ನು ಇರಿಸಿ ಮತ್ತು ಬಲಗೈಯನ್ನು ರಾಚೆಟ್ ತಲೆ ಮೇಲೆ ಇರಿಸಿ. ಸ್ಕ್ರೂ ಡ್ರೈವರ್ ಅನ್ನು ತಿರುಗಿಸುವಾಗ ನಿಮ್ಮ ಕೈಗಳು ಶುದ್ಧ, ಗ್ರೀಸ್ ಮತ್ತು ತೈಲ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸ್ಕ್ರೂ ಡ್ರೈವರ್ ತುದಿಯು ಸ್ಲಾಟ್ನ ಮಧ್ಯದಲ್ಲಿರಬೇಕು ಮತ್ತು ಸ್ಕ್ರೂ ಡ್ರೈವರ್ ಬ್ಲೇಡ್ನ ಆಕ್ಸಿಸ್ ಸ್ಕ್ರೂನ ಆಕ್ಸಿಸ್ಗೆ ಅನುಗುಣವಾಗಿರಬೇಕು. ನೀವು ಸ್ಕ್ರೂ ಡ್ರೈವರ್ ಅನ್ನು ಬಳಸುವ ಮೊದಲು ಬೆಂಚ್ ಅಥವಾ ಹೆಚ್ಚು ಸ್ಥಿರವಾದ ಯಾವುದಾದರ ವಿರುದ್ಧ ಸಣ್ಣ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳಿ ಮತ್ತು ನೀವು ಯಾವಾಗಲೂ ಸಣ್ಣ ಘಟಕವನ್ನು ಹಿಡಿದಿಟ್ಟುಕೊಳ್ಳುವಾಗ ಸ್ಕ್ರೂ ಡ್ರೈವರ್ ಅನ್ನು ಬಳಸಲು ಪ್ರಯತ್ನಿಸಬೇಡಿ. ಸ್ಕ್ರೂ ಡ್ರೈವರ್ಗೆ ತಿರುಚುವ ಬಲವನ್ನು ಅನ್ವಯಿಸಲು ಪ್ಲೇಯರ್ ಅಥವಾ ಟೂತ್ ರಿಂಚ್ ಎಂದಿಗೂ ಬಳಸಬೇಡಿ. ಬೋಲ್ಟ್ ಮತ್ತು ನಟ್ಗಳಂತಹ ಥ್ರೆಡ್ ಫ್ಯಾಸ್ನರ್ಗಳನ್ನು ಕಾರ್ಯನಿರ್ವಹಿಸಲು ಸ್ಪ್ಯಾನರ್ಗಳನ್ನು ಬಳಸಲಾಗುತ್ತದೆ. ಅವುಗಳನ್ನು ಹೈ ಟೆನ್ಸೈಲ್ ಅಲಾಯ್ ಅಥವಾ ಉಕ್ಕಿನಿಂದ ತಯಾರಿಸಲಾಗುತ್ತದೆ. ವಿವಿಧ ರೀತಿಯ ಸ್ಪ್ಯಾನರ್ಗಳು: ಓಪನ್ ಎಂಡ್ ಅಥವಾ ಸಿಂಗಲ್ ಎಂಡ್ ಸ್ಪ್ಯಾನರ್, ಡಬಲ್ ಎಂಡ್ ಸ್ಪ್ಯಾನರ್, ರಿಂಗ್ ಸ್ಪ್ಯಾನರ್, ಸಾಕೆಟ್ ಸ್ಪ್ಯಾನರ್, ಬಾಕ್ಸ್ ಸ್ಪ್ಯಾನರ್, ಕಾಂಬಿನೇಷನ್ ಸ್ಪ್ಯಾನರ್, ಅಡ್ಜಸ್ಟಬಲ್ ಸ್ಪ್ಯಾನರ್. ಬೋಲ್ಟ್ ಅಥವಾ ನಟ್ ಅನ್ನು ತೆಗೆಯಲು ಮೊದಲು ನಟ್ ಫ್ಲಾಟ್ಗಳ ನಡುವಿನ ಅಂತರವನ್ನು ನಿರ್ಧರಿಸಿ. ನಂತರ ಯಾವ ಸ್ಪ್ಯಾನರ್ ಬಳಸಬೇಕು ಎಂದು ನಿರ್ಧರಿಸಬಹುದು. ಸ್ಪ್ಯಾನರ್ ಮತ್ತು ನಟ್ನ ಜಾಸ್ ನಡುವೆ ಸಾಕಷ್ಟು ಕ್ಲಿಯರೆನ್ಸ್ ಇರಬೇಕು. ಸ್ಪ್ಯಾನರ್ ಮತ್ತು ನಟ್ನ ಜಾಸ್ ನಡುವೆ ಹೆಚ್ಚು ಕ್ಲಿಯರೆನ್ಸ್ ಹೊಂದಿದ್ದರೆ ಸ್ಪ್ಯಾನರ್ ಜಾರಲು ಪ್ರಾರಂಭಿಸುತ್ತದೆ. ಸಾಕೆಟ್ನ ಸರಿಯಾದ ಗಾತ್ರವನ್ನು ಆಯ್ಕೆ ಮಾಡಿ. ಸ್ಲೈಡಿಂಗ್ ಆಫ್ಸೆಟ್ ಹ್ಯಾಂಡಲ್ ಅನ್ನು ತೆಗೆದುಕೊಳ್ಳಿ ಮತ್ತು ಸಾಕೆಟ್ನ ಸ್ಕ್ವೇರ್ ಡ್ರೈವಿಂಗ್ ತುದಿಗಳೊಂದಿಗೆ ಡ್ರೈವ್ ಲಗತ್ತನ್ನು ಸೇರಿಸಿ. ಬೋಲ್ಟ್ ಮೇಲೆ ಸಾಕೆಟ್ ರಿಂಚ್ ಅನ್ನು ಸೇರಿಸಿ ಮತ್ತು ಅದನ್ನು ಸಂಪೂರ್ಣವಾಗಿ ಸೇರಿಸಲಾಗಿದೆ ಎಂದು ಖಚಿತಪಡಿಸಿ. ಹ್ಯಾಂಡಲ್ನ ಸ್ಥಾನವನ್ನು ನಿಮ್ಮ ಫೋರ್ಆರ್ಮ್ಗೆ ಲಂಬವಾಗಿ ಇರಿಸಿ. ಅದು ನಿಮ್ಮ ಗರಿಷ್ಠ ಹಿಡಿತವನ್ನು ಸಕ್ರಿಯಗೊಳಿಸುತ್ತದೆ. ಸಾಕೆಟ್ ಹ್ಯಾಂಡಲ್ ಅನ್ನು ಎಳೆಯಿರಿ ಮತ್ತು ನಟ್ ಬೋಲ್ಟ್ ಹೆಡ್ ಅನ್ನು ತೆಗೆದುಹಾಕಿ. ನೀವು ಗರಿಷ್ಠ ಹಿಡಿತವನ್ನು ಸಕ್ರಿಯಗೊಳಿಸುವ ಶ್ಯಾಂಕ್ನ ಸ್ಥಾನವನ್ನು ನಿಮ್ಮ ಫೋರ್ಆರ್ಮ್ಗಳಿಗೆ ಲಂಬವಾಗಿ ಇರಿಸಿ. ರಿಂಗ್ ಸ್ಪ್ಯಾನರ್ ಸೂಕ್ತವಲ್ಲದಿದ್ದಲ್ಲಿ ಡಬಲ್ ಎಂಡ್ ಸ್ಪ್ಯಾನರ್ ಬಳಸಿ. ಕಾರ್ಯಾಗಾರದ ಪರಿಕರಗಳು ಮತ್ತು ವಿದ್ಯುತ್ ಉಪಕರಣಗಳನ್ನು ನಿರ್ವಹಿಸುವುದರ ಕುರಿತು ಈ ಸೆಷನ್ನ ಸಾರಾಂಶ ಮಾಡೋಣ. ಕಾರ್ಯಾಗಾರದ ಪರಿಕರಗಳು ಮತ್ತು ಉಪಕರಣಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ಬಳಸುವುದು ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಸ್ಕ್ರೂ ಡ್ರೈವರ್ಗಳು, ಸ್ಪ್ಯಾನರ್ಗಳು ಮತ್ತು ರಿಂಚ್ಗಳನ್ನು ಸರಿಯಾಗಿ ಬಳಸುವುದು ಹೇಗೆ ಎಂಬುದನ್ನು ಸಹ ನಾವು ಕಲಿತಿದ್ದೇವೆ. ನಾವು ವಿವಿಧ ರೀತಿಯ ಸ್ಕ್ರೂ ಡ್ರೈವರ್ಗಳು, ಅವುಗಳ ಉಪಯೋಗಗಳು, ಮಾನದಂಡಗಳು ಮತ್ತು ಥ್ರೆಡ್, ನಟ್ಸ್ ಮತ್ತು ಬೋಲ್ಟ್ಗಳನ್ನು ತಿರುಗಿಸಲು ಬಳಸುವ ಸ್ಪ್ಯಾನರ್ಗಳ ಬಗ್ಗೆ ತಿಳಿದಿದ್ದೇವೆ.